ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಗಂಗಾಧರ್. ಇವತ್ತಿನ ಕ್ಲಾಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ಕ್ಲಾಸ್ ವಿಶೇಷತೆ ಏನಪ್ಪ ಅಂದರೆ ಕ್ವಶನ್ ಪೇಪರ್ ಅನಾಲಿಸಿಸ್ ಶುರು ಮಾಡ್ತಾಯಿದ್ದೀವಿ. ಕನಿಷ್ಠ ಪಕ್ಷ ಅಂದ್ರೂ ಒಂದು 5000 ಕ್ವಶನ್ಸ್ ವಿತ್ ಆನ್ಸರ್, ಅದಕ್ಕೆ ಸಂಬಂಧಿಸಿದಂತೆ ಒಂದು 2-3 ಲೈನ್ ಎಕ್ಸ್ಪ್ಲನೇಷನ್ ಕೊಡ್ತಾ ನಾವು ಕ್ಲಾಸ್ ಮಾಡೋಣ. ಬನ್ನಿ ಕ್ಲಾಸ್ ಶುರು ಮಾಡೋಣ. ಮೊದಲನೇ ಕ್ವಶನ್, ಮೊದಲಿನ ಪ್ರಶ್ನೆ, ಬದ್ರಿನಾಥ್ ಯಾವ ನದಿಯ ದಂಡೆಯ ಮೇಲಿದೆ? ಮತ್ತೊಮ್ಮೆ ಓದ್ತೇನೆ. ಬದ್ರಿನಾಥ್ ಯಾವ ನದಿಯ ದಂಡೆಯ ಮೇಲಿದೆ? ಆಪ್ಷನ್ ಎ ಮಂದಾಕಿನಿ, ಆಪ್ಷನ್ ಬಿ ಅಲಕನಂದ, ಆಪ್ಷನ್ ಸಿ ಮೂಸಿ, ಆಪ್ಷನ್ ಡಿ ಗಂಗಾ. ಈ ಪ್ರಶ್ನೆಗೆ ಉತ್ತರ ಅಲಕನಂದ. ಬದ್ರಿನಾಥ್ ಅಲಕಾನಂದ ನದಿಯ ದಂಡೆಯ ಮೇಲೆ ಇರುವಂತಹದ್ದು. ಇಲ್ಲೊಂದು ಫೋಟೋ ಹಾಕಿದ್ದೀನಲ್ಲ, ಇದು ಬಂದ್ಬಿಟ್ಟು ಬದ್ರಿನಾಥ್. ಈ ಬದ್ರಿನಾಥ್ ಟೆಂಪಲ್ ಅಲಕಾನಂದ ನದಿಯ ದಂಡೆಯ ಮೇಲೆ ಇರುವಂತಹದ್ದು. ಪ್ರಮುಖ ನದಿ ದಂಡೆ ಮೇಲಿನ ನಗರಗಳು. ಪ್ರಮುಖ ನದಿಯ ದಂಡೆಯ ಮೇಲಿನ ನಗರಗಳು ಬಂದ್ಬಿಟ್ಟು ಬೆಂಗಳೂರು ವೃಷಭಾವತಿ ನದಿಯ ದಂಡೆಯ ಮೇಲಿದೆ. ಹಾಗೆ ಹೈದರಾಬಾದ್ ಮೂಸಿ ನದಿಯ ದಂಡೆಯ ಮೇಲಿದೆ. ಸೂರತ್ ತಪತಿ ನದಿಯ ದಂಡೆಯ ಮೇಲಿದೆ. ವಾರಣಾಸಿ ಗಂಗಾ ನದಿಯ ದಂಡೆಯ ಮೇಲಿದೆ. ಜಬಲ್ಪುರ್ ನರ್ಮದಾ ನದಿಯ ದಂಡೆಯ ಮೇಲಿದೆ. ಕೋಲ್ಕತ್ತಾ ಹುಗ್ಲಿ ನದಿಯ ದಂಡೆಯ ಮೇಲೆ ಇದೆ. ಆಗ್ರಾ ಯಮುನಾ ನದಿಯ ದಂಡೆಯ ಮೇಲಿದೆ. ಇವು ಪ್ರಮುಖ ನದಿ ದಂಡೆಯ ಮೇಲಿನ ನಗರಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 2. ಅಕ್ಷಾಂಶದ ಪ್ರತಿಯೊಂದು ಡಿಗ್ರಿ ಇದಕ್ಕೆ ಸಮನಾಗಿರುತ್ತದೆ. ಅಕ್ಷಾಂಶದ ಪ್ರತಿಯೊಂದು ಡಿಗ್ರಿ ಇದಕ್ಕೆ ಸಮನಾಗಿರುತ್ತದೆ. ಆಪ್ಷನ್ ಎ 101 ಕಿಲೋಮೀಟರ್, ಆಪ್ಷನ್ ಬಿ 120 ಕಿಲೋಮೀಟರ್, ಆಪ್ಷನ್ ಸಿ 111 ಕಿಲೋಮೀಟರ್, ಆಪ್ಷನ್ ಡಿ 150 ಕಿಲೋಮೀಟರ್. ಇದಕ್ಕೆ ಉತ್ತರ, ಈ ಪ್ರಶ್ನೆಗೆ ಉತ್ತರ 111 ಕಿಲೋಮೀಟರ್. ಒಂದು ಅಕ್ಷಾಂಶದ ನಡುವಿನ ಅಂತರ ಬಂದ್ಬಿಟ್ಟು 111 ಕಿಲೋಮೀಟರ್ ಆಗುತ್ತೆ. ಭೂಮಿಯ ಮೇಲೆ ಒಟ್ಟು 181 ಅಕ್ಷಾಂಶಗಳಿವೆ. ಭೂಮಿಯ ಮೇಲೆ ಒಟ್ಟು 181 ಅಕ್ಷಾಂಶಗಳಿವೆ. ಒಟ್ಟು ರೇಖಾಂಶಗಳು ಬಂದ್ಬಿಟ್ಟು 360 ಇರುವಂತಹದ್ದು. 360 ರೇಖಾಂಶಗಳಿವೆ ಒಟ್ಟು. ಈ 180 ಅಕ್ಷಾಂಶಗಳಲ್ಲಿ ಇದರಲ್ಲಿ ಸಮಭಾಜಕ ರೇಖೆಯು ಅತಿ ದೊಡ್ಡ ಅಕ್ಷಾಂಶವಾಗಿದೆ. ಈ 181 ಅಕ್ಷಾಂಶಗಳಲ್ಲಿ ಸಮಭಾಜಕ ರೇಖೆಯು ಅತಿ ದೊಡ್ಡ ಅಕ್ಷಾಂಶವಾಗಿದೆ. ನಮ್ಮ ದೇಶದ ಮೇಲೆ ಹಾದು ಹೋಗುವ ಅಕ್ಷಾಂಶ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ. ನಮ್ಮ ದೇಶದ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ಅಕ್ಷಾಂಶ ಬಂದ್ಬಿಟ್ಟು 23 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಅದು ನಮ್ಮ ದೇಶದಲ್ಲಿ 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತೆ. 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತೆ. ಮೊದಲು ಗುಜರಾತ್, ಆಮೇಲೆ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಲ್, ತ್ರಿಪುರಾ, ಮಿಜೋರಾಂ. ಇದು ನಮ್ಮ ದೇಶದಲ್ಲಿ ಬಂದ್ಬಿಟ್ಟು ಪಶ್ಚಿಮದಿಂದ ಪೂರ್ವಕ್ಕೆ ಆರ್ಡರ್ ವೈಸ್ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯ, ನೆಕ್ಸ್ಟ್ ಮಧ್ಯಪ್ರದೇಶ, ಛತ್ತೀಸ್ಗಢ, ಆಮೇಲೆ ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ ಕೊನೆಯದಾಗಿ. ಹೀಗೆ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗಿರುವಂಥದ್ದು ಆರ್ಡರ್ ವೈಸ್ ನಾನು ಇಲ್ಲಿ ಕೊಟ್ಟಿರುವಂತಹದ್ದು. ಇದರಲ್ಲಿ ಅತಿ ಹೆಚ್ಚು ಮಧ್ಯಪ್ರದೇಶದಲ್ಲಿ ಹಾದು ಹೋಗುತ್ತೆ, ಕಡಿಮೆ ಬಂದ್ಬಿಟ್ಟು ರಾಜಸ್ಥಾನದಲ್ಲಿ ಹಾದು ಹೋಗುವಂಥದ್ದು. ಕ್ವಶನ್ ನಂಬರ್ 3. ಭಾರತೀಯ ಸಂವಿಧಾನದಲ್ಲಿ ನಮೂದಿಸಲಾಗಿರುವ ಮೂಲಭೂತ ಹಕ್ಕುಗಳ ರಕ್ಷಕ ಯಾರು? ಮತ್ತೊಮ್ಮೆ ಓದ್ತೀನಿ. ಭಾರತೀಯ ಸಂವಿಧಾನದಲ್ಲಿ ನಮೂದಿಸಲಾಗಿರುವ ಮೂಲಭೂತ ಹಕ್ಕುಗಳ ರಕ್ಷಕ ಯಾರು? ಆಪ್ಷನ್ ಎ ಸರ್ವೋಚ್ಚ ನ್ಯಾಯಾಲಯ, ಆಪ್ಷನ್ ಬಿ ಸಂಸತ್ತು, ಆಪ್ಷನ್ ಸಿ ರಾಷ್ಟ್ರಪತಿ, ಆಪ್ಷನ್ ಡಿ ಸಂವಿಧಾನ. ಇದಕ್ಕೆ ಉತ್ತರ ಸರ್ವೋಚ್ಚ ನ್ಯಾಯಾಲಯ. ಇಲ್ಲಿ ಪಿಕ್ ಹಾಕಿದ್ದೀನಲ್ಲಪ್ಪ, ಇದು ಸುಪ್ರೀಂ ಕೋರ್ಟ್ ಡೆಲ್ಲಿಯಲ್ಲಿರುವಂತಹದ್ದು. ಸರ್ವೋಚ್ಚ ನ್ಯಾಯಾಲಯವು ಭಾರತದ ಅತ್ಯುನ್ನತ ನ್ಯಾಯಾಲಯ. ಅಂದರೆ ಇದಕ್ಕಿಂತ ದೊಡ್ಡ ಕೋರ್ಟ್ ಇಲ್ಲ, ನ್ಯಾಯಾಲಯ ಇಲ್ಲ, ಇದೇ ಕೊನೆಯದು. ನಮ್ಮ ಭಾರತದಲ್ಲಿ ಅತಿ ದೊಡ್ಡದಾಗಿರುವಂತಹ ನ್ಯಾಯಾಲಯ ಬಂದ್ಬಿಟ್ಟು ಸುಪ್ರೀಂ ಕೋರ್ಟು. ಇದರಲ್ಲಿ ಏನು ತೀರ್ಪು ಬರುತ್ತೆ ಅದೇ ತೀರ್ಪು ಅಂತಿಮ, ಅದಕ್ಕೆ ನಾವು ಬದ್ಧವಾಗಿರಬೇಕು, ಅದನ್ನು ಮೀರೋ ಹಾಗಿಲ್ಲ. ಸುಪ್ರೀಂ ಕೋರ್ಟ್ನ ಬಗ್ಗೆ ತಿಳಿಸುವಂತಹ ವಿಧಿಗಳು ಆರ್ಟಿಕಲ್ 124 to 147. ವಿಧಿಗಳಿಗೆ ಕನ್ನಡದಲ್ಲಿ ಬಂದ್ಬಿಟ್ಟು ವಿಧಿಗಳು, ಪರಿಚ್ಛೇದಗಳು, ಕಲಂಗಳು ಅಂತ ಬರ್ತವೆ. ಆದರೆ ಇಂಗ್ಲೀಷಲ್ಲಿ ಆರ್ಟಿಕಲ್ಸ್ ಅಂತ ಮಾತ್ರ ಬರ್ತವೆ. ನಾವು ಆರ್ಟಿಕಲ್ ಅಂತ ಜ್ಞಾಪಕ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಅದೇ ಕನ್ನಡದಲ್ಲಿ ಒಮ್ಮೊಮ್ಮೆ ಕ್ವಶನಲ್ಲಿ ವಿಧಿಗಳಂತ ಕೇಳ್ತಾನೆ, ಪರಿಚ್ಛೇದಗಳಂತ ಕೇಳ್ತಾನೆ, ಕಲಂಗಳಂತ ಕೇಳ್ತಾನೆ. ಅವಾಗ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಆರ್ಟಿಕಲ್ಸ್ ಅಂದರೆ ಒಂದೇ ಇರುತ್ತೆ, ಇಂಗ್ಲೀಷಲ್ಲಿ ಒಂದೇ ಇರುತ್ತೆ.
ಸುಪ್ರೀಂ ಕೋರ್ಟ್ನ ಸ್ಥಾಪನೆ ಜನವರಿ 26, 1950. 26 ಜನವರಿ 1950 ಇದು ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ನ ಸ್ಥಾಪನೆ. ಇದು ನಮ್ಮ ಗಣರಾಜ್ಯ ದಿನ, ಈಸಿಯಾಗಿ ಜ್ಞಾಪಕ ಇಟ್ಕೊಬೇಡ್ದು ಇದು ಕೂಡ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಸುಪ್ರೀಂ ಕೋರ್ಟ್ನ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಸುಪ್ರೀಂ ಕೋರ್ಟ್ನ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಬಂದ್ಬಿಟ್ಟು DY ಚಂದ್ರಚೂಡ್, ಧನುಂಜಯ ವೈ ಚಂದ್ರಚೂಡ್ ಅಂತ. ಸುಪ್ರೀಂ ಕೋರ್ಟ್ನ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಬಂದ್ಬಿಟ್ಟು DY ಚಂದ್ರಚೂಡ್ ಅವರು. ಇವರು 50ನೇ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ. 50ನೇ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಶಬ್ದದ ತೀವ್ರತೆಯನ್ನು ಅಳೆಯುವ ಘಟಕ. ಶಬ್ದದ ತೀವ್ರತೆಯನ್ನು ಅಳೆಯುವ ಘಟಕ ಯಾವುದು ಅಂತ ಕ್ವಶನ್. ಆಪ್ಷನ್ ಎ ಕೂಲಮ್, ಆಪ್ಷನ್ ಬಿ ಸೈಕಲ್, ಆಪ್ಷನ್ ಸಿ ಆಂಪಿರಿಯರ್, ಆಪ್ಷನ್ ಡಿ ಡೆಸಿಬಲ್. ಯಾವುದು ಇದರಲ್ಲಿ ಸರಿ ಉತ್ತರ? ಇದಕ್ಕೆ ಸರಿಯಾದಂಥ ಉತ್ತರ ಡೆಸಿಬಲ್. ಶಬ್ದದ ತೀವ್ರತೆಯನ್ನು ಡೆಸಿಬಲ್ ಮೂಲಕ ಅಳೆಯಲಾಗುತ್ತದೆ. ಶಬ್ದದ ತೀವ್ರತೆಯನ್ನು ಡೆಸಿಬಲ್ ಮೂಲಕ ಅಳೆಯಲಾಗುತ್ತದೆ. ಶಬ್ದದ ಅಧ್ಯಯನಕ್ಕೆ ಅಕೌಸ್ಟಿಕ್ಸ್ ಎನ್ನುವರು. ಶಬ್ದದ ಅಧ್ಯಯನಕ್ಕೆ ಅಕೌಸ್ಟಿಕ್ಸ್ ಎಂದು ಕರೆಯುತ್ತಾರೆ. ಶಬ್ದದ ವೇಗವನ್ನು ಮಾಚ್ ಎಂದು ಕರೆಯುತ್ತಾರೆ. ಮಾಚ್ ಅಂದರೆ ಈಗ ಹೇಗೆ ಹೇಳಬೇಕಪ್ಪ ಅಂದರೆ, ಇದು ಭಾರತದವರು ಮತ್ತು ರಷ್ಯಾದವರು ಅಭಿವೃದ್ಧಿಪಡಿಸಿರುವಂತಹ ಬ್ರಹ್ಮೋಸ್ ಕ್ಷಿಪಣಿ ಇದೆಯಲ್ಲ, ಬ್ರಹ್ಮೋಸ್ ಮಿಸೈಲು, ಇದು ಬಂದ್ಬಿಟ್ಟು ಶಬ್ದಕ್ಕಿಂತ ವೇಗವಾಗಿ ಚಲಿಸುವಂಥ ಮಿಸೈಲ್ ಇದು. ಈ ಮಿಸೈಲ್ ಬಂದ್ಬಿಟ್ಟು ಸೂಪರ್ಸಾನಿಕ್ ಆಗಿದೆ. ಈ ಶಬ್ದಕ್ಕಿಂತ ಯಾವುದು ವೇಗವಾಗಿ ಹೋಗುತ್ತದೋ ಅದನ್ನು ಮಾಚ್ ಎಂಬ ಸಂಖ್ಯೆಯಲ್ಲಿ ವೇಗವನ್ನು ಅಳಿತಾರೆ. ಮಾಚ್ ಸಂಖ್ಯೆಯಲ್ಲಿ ಅದರ ವೇಗವನ್ನು ಅಳೆಯಲಾಗುತ್ತೆ. ಈಗ ಈ ಮಾಚನ್ನು ಯಾವುದಕ್ಕೆ ಉಪಯೋಗಿಸ್ತಾರಪ್ಪ ಅಂದರೆ, ಈ ಮಿಸೈಲ್ಗಳಿದಾವಲ್ಲ, ಬ್ರಹ್ಮೋಸ್ ಕ್ಷಿಪಣಿ, ಇದು ಬಂದ್ಬಿಟ್ಟು ಎಕ್ಸಾಂಪಲ್, ಇದು ಸೂಪರ್ಸಾನಿಕ್ಕು. ಈ ಬ್ರಹ್ಮೋಸ್ ಮಿಸೈಲ್ ಬಂದ್ಬಿಟ್ಟು ಸೂಪರ್ಸಾನಿಕ್. ಹಾಗೆ ಹೈಪರ್ಸಾನಿಕ್ ಇರುತ್ತೆ, ಮತ್ತು ಸಬ್ಸಾನಿಕ್ ಇರುತ್ತೆ. ಇವೆಲ್ಲ ಕೂಡ ಶಬ್ದಕ್ಕಿಂತ ಅತಿ ಹೆಚ್ಚು ವೇಗವಾಗಿ ಹೋಗ್ತವೆ. ಅವುಗಳ ವೇಗವನ್ನು ಅಳೆಯಲು ಬಂದ್ಬಿಟ್ಟು ಮಾಸ್ ಸಂಖ್ಯೆಯನ್ನು ಬಳಸ್ತಾರೆ. ಮತ್ತು ಶಬ್ದವು ಅನಿಲಕ್ಕಿಂತ ಹೆಚ್ಚಾಗಿ ದ್ರವಕ್ಕಿಂತ ಹೆಚ್ಚಾಗಿ ಘನದಲ್ಲಿ ಚಲಿಸುತ್ತದೆ. ಅಂದರೆ ಶಬ್ದವು ಅನಿಲಕ್ಕಿಂತ ಹೆಚ್ಚಾಗಿ ದ್ರವಕ್ಕಿಂತ ಹೆಚ್ಚಾಗಿ ಘನದಲ್ಲಿ ಚಲಿಸುತ್ತದೆ. ಈಗ ಶಬ್ದ ಬಂದ್ಬಿಟ್ಟು ಅನಿಲ ಅಂದರೆ ಗಾಳಿಯಲ್ಲಿ ಕಡಿಮೆಯಾಗಿ ಕೇಳಿಸುತ್ತೆ ನಮಗೆ. ಅದೇ ದ್ರವದಲ್ಲಾದರೆ ಇನ್ನು ಸ್ವಲ್ಪ ಜಾಸ್ತಿಯಾಗಿ ಕೇಳಿಸುತ್ತೆ. ಘನದಲ್ಲಾದರೆ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಕೇಳಿಸುತ್ತೆ. ಹೆಂಗಪ್ಪ ಅಂದರೆ, ಇವಾಗ ಸುತ್ತಿಗೆ ತಗೊಂಡು ನಾವು ಏನಾದರೂ ಘನ ವಸ್ತುವನ್ನು ನೋಡಿದ್ರೆ ಸೌಂಡ್ ಚೆನ್ನಾಗಿ ಕೇಳಿಸುತ್ತೆ. ಅದೇ ನೀರು ಹೊಡೆದ್ರೆ ಆವಾಗ ಸ್ವಲ್ಪ ಕಡಿಮೆ ಕೇಳಿಸುತ್ತೆ. ಅದೇ ಗಾಳಿ ಕುಡಿಯೋಕೆ ಹೋದರೆ ಶಬ್ದ ಕೇಳಿಸಲ್ಲ. ಹಾಗೆ ಘನದಲ್ಲಿ ಜಾಸ್ತಿ ಶಬ್ದ ಚಲಿಸುತ್ತದೆ ಎಂದರ್ಥ. ಇದು ಡೆಸಿಬಲ್ ಸ್ಕೇಲ್. ಈ ಡೆಸಿಬಲ್ ಸ್ಕೇಲ್ ನೀವು ಈಗ ನೋಡ್ತಿರ್ಬೋದು, ಬಟ್ ಇತ್ತೀಚೆಗೆ IPLನಲ್ಲಿ ಇದು ತುಂಬ ತೋರಿಸಿದ್ರು. ಈ ಬ್ಯಾಟ್ಸ್ಮನ್ಗಳಾಗಲಿ ಬೌಲರ್ಗಳಲ್ಲಿ ವಿಕೆಟ್ ಪಡೆದಾಗಲಿ ಇಲ್ಲ ಸಿಕ್ಸ್ ಹೊಡೆದಾಗಲಿ ಈ ಡೆಸಿಬಲನ್ನು ತೋರಿಸಿ ಸೌಂಡ್ ಎಷ್ಟಿದೆ ಸ್ಟೇಡಿಯಮಲ್ಲಿ ಅಂತ ತೋರಿಸ್ತಿದ್ರು ಇನ್ನು ಲಾಸ್ಟ್ ಟೈಮ್ IPLನಲ್ಲಿ. ನೋಡಿ, ಈಗ ಬ್ರೀತಿಂಗ್, ನಾವು ಉಸಿರಾಡುವಂಥದ್ದು 10 ಡೆಸಿಬಲ್ಲು, ಸೈಲೆಂಟ್ ಆಗಿರೋ ರೂಮು 20 ಡೆಸಿಬಲ್ಲು, ಹೀಗೆ ಅಲಾರಮ್ ಕ್ಲಾಕ್ 60 ಡೆಸಿಬಲ್ಲು, 80 ಡೆಸಿಬಲ್ ಲೌಡ್ ರೇಡಿಯೋ ಆದರೆ DJ ಇಂಥವುಗಳು ಬಂದ್ಬಿಟ್ಟು 80 ಡೆಸಿಬಲ್ ಇರ್ತವೆ. ಈ 45 to 50 ಇದೆಯಲ್ಲ, ಈ ಡೆಸಿಬಲ್ ತುಂಬ ಒಳ್ಳೆಯದು ನಮ್ಮ ದೇಹಕ್ಕಾಗಲಿ ನಮ್ಮ ಕಿವಿಗಾಗಲಿ. ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರೋದಿಲ್ಲ. ಈ 130, 140 ಮೇಲೆ ಹೋದರೆ ಡೆಸಿಬಲ್ ಸೌಂಡ್ ನಾವು ಕೇಳಿಸ್ಕೊಂಡ್ರೆ ನಮಗೆ ದೇಹಕ್ಕೆ ಹಾನಿ ಆಗ್ಬೋದು ಕಂಪಲ್ಸರಿಯಾಗಿ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಕರ್ನಾಟಕ ಪೊಲೀಸ್ ಚಾಲನಾ ಮತ್ತು ನಿರ್ವಹಣಾ ಶಾಲೆ ಎಲ್ಲಿದೆ? ಕರ್ನಾಟಕ ಪೊಲೀಸ್ ಚಾಲನಾ ಮತ್ತು ನಿರ್ವಹಣಾ ಶಾಲೆ ಎಲ್ಲಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಬೆಳಗಾವಿ. ಮತ್ತೊಮ್ಮೆ ಓದ್ತೀನಿ ಆಪ್ಷನ್ಸು. ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಬೆಳಗಾವಿ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಬೆಂಗಳೂರು. ಕರ್ನಾಟಕ ಪೊಲೀಸ್ ಅಕಾಡೆಮಿ ಅಂದರೆ ಮೈಸೂರು. ಕರ್ನಾಟಕ ಪೊಲೀಸ್ ಚಾಲನಾ ನಿರ್ವಹಣಾ ಶಾಲೆ ಅಂದರೆ ಬಂದ್ಬಿಟ್ಟು ನಮಗೆ ಬೆಂಗಳೂರು ಆಗುತ್ತೆ ಆನ್ಸರು. ಕರ್ನಾಟಕದ ಮೊದಲ ತರಬೇತಿ ಶಾಲೆ ಬಂದ್ಬಿಟ್ಟು ಚನ್ನಪಟ್ಟಣದಲ್ಲಿದೆ. ಕರ್ನಾಟಕ ಪೊಲೀಸ್ ತರಬೇತಿ ಕಾಲೇಜ್ ಬಂದ್ಬಿಟ್ಟು ಕಲಬುರಗಿಯಲ್ಲಿದೆ.
ಕರ್ನಾಟಕ ಪೊಲೀಸ್ ಕಾಯ್ದೆ ಜಾರಿಯಾಗಿದ್ದು 1963, ಅದು ಇಂಪ್ಲಿಮೆಂಟ್ ಆಗಿದ್ದು 1965ರಲ್ಲಿ. ಕರ್ನಾಟಕ ಪೊಲೀಸ್ ಧ್ವಜ ದಿನಾಚರಣೆ ಪ್ರತಿ ವರ್ಷ ಏಪ್ರಿಲ್ 2ನೇ ತಾರೀಕು ಆಚರಿಸಲಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ರಾಜವಂಶವು ಪಟ್ಟದಕಲ್ಲು ಮತ್ತು ಐಹೊಳೆಯಲ್ಲಿ ದೇವಾಲಯಗಳನ್ನು ನಿರ್ಮಿಸಿದೆ? ಈ ಕೆಳಗಿನ ಯಾವ ರಾಜವಂಶವು ಪಟ್ಟದಕಲ್ಲು ಮತ್ತು ಐಹೊಳೆಯಲ್ಲಿ ದೇವಾಲಯಗಳನ್ನು ನಿರ್ಮಿಸಿದೆ? ಆಪ್ಷನ್ ಎ ಹೊಯ್ಸಳರು, ಆಪ್ಷನ್ ಬಿ ಶಾತವಾಹನರು, ಆಪ್ಷನ್ ಸಿ ಚಾಲುಕ್ಯರು, ಆಪ್ಷನ್ ಡಿ ರಾಷ್ಟ್ರಕೂಟರು. ಇದಕ್ಕೆ ಉತ್ತರ ಬಂದ್ಬಿಟ್ಟು ಚಾಲುಕ್ಯರು. ನಮಗೆ ಬಾದಾಮಿ ಪಟ್ಟದಕಲ್ಲು ಅಂದಿದ ತಕ್ಷಣ ಚಾಲುಕ್ಯರು ಅಂತ ಜ್ಞಾಪಕ ಟಕ್ ಅಂತ ಬರಬೇಕು. ಚಾಲುಕ್ಯರ ಸ್ಥಾಪಕ ಜಯಸಿಂಹ ಮತ್ತು 1ನೇ ಪುಲಕೇಶಿ, ಆದರೆ ನಿಜವಾದ ಸ್ಥಾಪಕ ಬಂದ್ಬಿಟ್ಟು 1ನೇ ಪುಲಕೇಶಿ. ಚಾಲುಕ್ಯರ ಮೊದಲ ರಾಜಧಾನಿ ಬಂದ್ಬಿಟ್ಟು ಐಹೊಳೆ. ಚಾಲುಕ್ಯರ ಮೊದಲ ರಾಜಧಾನಿ ಐಹೊಳೆ. ಚಾಲುಕ್ಯರ 2ನೇ ರಾಜಧಾನಿ ಬಂದ್ಬಿಟ್ಟು ವಾತಾಪಿ ಅಂದರೆ ಬಾದಾಮಿ. ಈಗಿನ ಬಾದಾಮಿ ಆಗಿನ ವಾತಾಪಿ ಆಗಿತ್ತು. ಈ ಚಾಲುಕ್ಯರ ಪ್ರಸಿದ್ಧ ಅರಸ ಬಂದ್ಬಿಟ್ಟು ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿ ಪ್ರಸಿದ್ಧ ಅರಸ. ಇವರು ಅಂದರೆ ಚಾಲುಕ್ಯರು ಅಭಿವೃದ್ಧಿಪಡಿಸಿದ ಶೈಲಿ ಬಂದ್ಬಿಟ್ಟು ವೇಸರ ಶೈಲಿ. ಇದು ನಾಗರ ಪ್ಲಸ್ ದ್ರಾವಿಡ ಶೈಲಿ ಎರಡೂ ಸೇರಿ ವೇಸರ ಶೈಲಿ ಆಗುತ್ತೆ. ಈ ನಾಗರ ಶೈಲಿ ಹೆಂಗಿರುತ್ತೆ, ವೇಸರ ಶೈಲಿ ಹೆಂಗಿರುತ್ತೆ, ಹಾಗೆ ದ್ರಾವಿಡ ಶೈಲಿ ಹೆಂಗಿರುತ್ತೆ ಅಂತ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಇದು ನಾನು ಸುಮ್ಮನೆ ಆಗ್ತಾಯಿದ್ದೀನಿ, ಮತ್ತಿದೆ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಈ ಥರ ಗುಮ್ಮಟಾಕಾರವಿದ್ದು ಮೇಲೆ ಒಂದೇ ಒಂದು ಕಳಶ ಇದ್ರೆ ನಾಗರ ಶೈಲಿ. ಇನ್ನು ದ್ರಾವಿಡ ಶೈಲಿ ಹೆಂಗಿರುತ್ತಪ್ಪ ಅಂದರೆ ಇನ್ನೊಂದೇನಪ್ಪ ಅಂದರೆ ಈ ನಾಗರ ಶೈಲಿ ಬಂದ್ಬಿಟ್ಟು ಉತ್ತರ ಭಾರತದಲ್ಲಿ ತುಂಬ ಫೇಮಸ್ಸ. ದಕ್ಷಿಣ ಭಾರತದಲ್ಲಿ ಬಂದ್ಬಿಟ್ಟು ದ್ರಾವಿಡ ಶೈಲಿ ಫೇಮಸ್ಸ. ಆದರೆ ನಮ್ಮ ಚಾಲುಕ್ಯರು ಎರಡನ್ನು ಮಿಕ್ಸ್ ಮಾಡಿ ವೇಸರ ಶೈಲಿಯನ್ನು ಅಭಿವೃದ್ಧಿಪಡಿಸಿದ್ರು ನೋಡಿ. ಈ ಥರ ಇದ್ದರೆ ಗೋಪುರ, ಈ ಥರ ಇತ್ತಂದರೆ ಗೋಪುರ, ಇದು ಬಂದ್ಬಿಟ್ಟು ದ್ರಾವಿಡ ಶೈಲಿ ಆಗುತ್ತೆ. ಇವೆರಡು ಮಿಕ್ಸ್ ಮಾಡಿ ಇವೆರಡನ್ನು ಕೂಡಿಸಿ ಬಂದಿದ್ದೇ ಅಭಿವೃದ್ಧಿಯಾಗಿದೆ ವೇಸರ ಶೈಲಿ. ಅದೇಗಿರುತ್ತಪ್ಪ ಅಂದರೆ ಈ ರೀತಿ ಇರ್ತದೆ. ವೇಸರ ಶೈಲಿ ಈ ಥರ ಇರ್ತದೆ. ಇದನ್ನು ಈ ರೀತಿಯಾಗಿ ಅಭಿವೃದ್ಧಿಪಡಿಸಿದ್ದು ಬಂದ್ಬಿಟ್ಟು ಚಾಲುಕ್ಯರು. ಇದು ಬಂದ್ಬಿಟ್ಟು ದ್ರಾವಿಡ ಶೈಲಿಯಲ್ಲಿ ಇರುವಂತಹದ್ದು. ಇದು ದ್ರಾವಿಡ ಶೈಲಿ, ಇದು ನಾಗರ ಶೈಲಿ, ಇವೆರಡೂ ಸೇರಿಸಿ ವೇಸರ ಶೈಲಿಯನ್ನು ಅಭಿವೃದ್ಧಿಪಡಿಸಿದವರು ಬಂದ್ಬಿಟ್ಟು ಚಾಲುಕ್ಯರು. ಇವರ ಕಾಲದಲ್ಲಿ ನಡೆದ ಪ್ರಸಿದ್ಧ ನರ್ಮದಾ ಕಾಳಗ ಕ್ರಿಸ್ತಶಕ 634ರಲ್ಲಿ ನಡೀತು. ನರ್ಮದಾ ಕಾಳಗ, ಈ ನರ್ಮದಾ ಕಾಳಗ ಬಂದ್ಬಿಟ್ಟು ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನ ನಡುವೆ ನಡೆಯುತ್ತದೆ. ಈ ಯುದ್ಧದಲ್ಲಿ ಪುಲಕೇಶಿ ಗೆಲುವನ್ನು ಸಾಧಿಸುತ್ತಾನೆ. ನಂತರ ವಿಕ್ರಮಾದಿತ್ಯ ಇದು ರಾಂಗ್, ಇದು ಪರಮೇಶ್ವರ ಎಂಬ ಬಿರುದನ್ನು ಪಡಿತಾನೆ. ಯಾರು? ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿನೇ ಈ ಯುದ್ಧದಲ್ಲಿ ಗೆಲ್ಲುವಂತಹದ್ದು. ಈ ಯುದ್ಧದ ಬಗ್ಗೆ ತಿಳಿಸುವಂತಹ ಶಾಸನ ಬಂದ್ಬಿಟ್ಟು ಐಹೊಳೆ ಶಾಸನ. ಈ ಯುದ್ಧದ ಬಗ್ಗೆ ತಿಳಿಸುವಂಥ ಶಾಸನ ಐಹೊಳೆ ಶಾಸನ. ಇದನ್ನು ಬರೆದವರು ರವಿಕೀರ್ತಿ. ಇದು ಬಂದ್ಬಿಟ್ಟು ಐಹೊಳೆ ಶಾಸನ ಪ್ರಸ್ತುತ ಹಾಸನ ಜಿಲ್ಲೆಯ ಐಹೊಳೆ ತಾಲೂಕಿನ ಅಥವಾ ಊರಿನ ಮೆಗೂತಿ ದೇವಾಲಯದಲ್ಲಿ ಇದು ಕಂಡುಬರುತ್ತೆ, ಐಹೊಳೆ ಶಾಸನ. ನೋಡಪ್ಪ, ಇದು ಐಹೊಳೆ, ಇದು ಬಂದ್ಬಿಟ್ಟು ಪಟ್ಟದಕಲ್ಲು. ಇದು ಐಹೊಳೆ, ಇದು ಪಟ್ಟದಕಲ್ಲು. ಈ ಪಟ್ಟದಕಲ್ಲು ಬಂದ್ಬಿಟ್ಟು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆಗಿದೆ. ಯಾವಾಗ? ಪಟ್ಟದಕಲ್ಲು 1987ರಲ್ಲಿ ಸೇರ್ಪಡೆ ಆಗುತ್ತೆ. 1986ರಲ್ಲಿ ಹಂಪಿ ಸೇರ್ಪಡೆ ಆಗಿತ್ತು ಫಸ್ಟು. ಆಮೇಲೆ 1987ರಲ್ಲಿ ಪಟ್ಟದಕಲ್ಲು ಸೇರ್ಪಡೆ ಆಗುತ್ತೆ. 2012ರಲ್ಲಿ ಬಂದ್ಬಿಟ್ಟು ಪಶ್ಚಿಮ ಘಟ್ಟಗಳು ಸೇರ್ಪಡೆ ಆಗುತ್ತೆ. 2023ರಲ್ಲಿ
ಹೊಯ್ಸಳರ ಸೋಮನಾಥ ದೇವಾಲಯಗಳು ಮತ್ತು ಸೋಮನಾಥ ದೇವಾಲಯಗಳು ಬಂದ್ಬಿಟ್ಟು ಸೇರ್ಪಡೆ ಆಗ್ತವೆ. ಒಟ್ಟು ನಮ್ಮ ಕರ್ನಾಟಕದಲ್ಲಿ 4 ಯುನೆಸ್ಕೋ ಪಟ್ಟಿಗೆ ಸೇರಿದ ತಾಣಗಳು ಇರುವಂತಹದ್ದು. ಇವು ಕಂಪಲ್ಸರಿ ನಾವು ಜ್ಞಾಪಕ ಇಡಲೇಬೇಕು. ಕ್ವಶನ್ ನಂಬರ್ 7. ಕರ್ನಾಟಕದಲ್ಲಿ ಜೈನ ಧರ್ಮದ ಹರಡುವಿಕೆಗೆ ಯಾರು ಕಾರಣ? ಕರ್ನಾಟಕದಲ್ಲಿ ಜೈನ ಧರ್ಮದ ಹರಡುವಿಕೆಗೆ ಯಾರು ಕಾರಣ? ಆಪ್ಷನ್ ಎ ಅಜಾತಶತ್ರು, ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಸಿ ಬಿಂಬಸಾರ, ಆಪ್ಷನ್ ಡಿ ಬಂದ್ಬಿಟ್ಟು ಮಹಾಪದ್ಮನಂದ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಚಂದ್ರಗುಪ್ತ ಮೌರ್ಯ. ಕರ್ನಾಟಕದಲ್ಲಿ ಜೈನ ಧರ್ಮ ಸ್ಥಾಪನೆಗೆ ಕಾರಣರಾಗಿದ್ದು ಚಂದ್ರಗುಪ್ತ ಮೌರ್ಯ. ಈ ಚಂದ್ರಗುಪ್ತ ಮೌರ್ಯ ಮೌರ್ಯರು ಎಂಬ ಹೆಸರು ಬರಲು ಕಾರಣ ತನ್ನ ತಾಯಿ ಹೆಸರು ಬಂದ್ಬಿಟ್ಟು ಮೂರಾದೇವಿಯಾಗಿತ್ತು. ಅವರ ನೆನಪಿಗಾಗಿ ಮೌರ್ಯರು ಎಂದು ಹೆಸರು ಮಾಡಲಾಯಿತು ಆ ವಂಶಕ್ಕೆ. ಭಾರತದ ಪ್ರಥಮ ಅರಸ ಚಂದ್ರಗುಪ್ತ ಮೌರ್ಯ. ಈತನು ತನ್ನ ಕೊನೆಯ ದಿನಗಳಲ್ಲಿ ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಸಲ್ಲೇಖನ ವ್ರತ ಕೈಗೊಂಡು ಪ್ರಾಣತ್ಯಾಗ ಮಾಡಿದನು. ಯಾರು? ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳಲ್ಲಿ ಶ್ರವಣಬೆಳಗೊಳದಲ್ಲಿ ಸಲ್ಲೇಖನ ವ್ರತ ಕೈಗೊಂಡು ಪ್ರಾಣತ್ಯಾಗ ಮಾಡಿದನು. ಈ ಜೈನರಲ್ಲಿ 2 ಪಂಗಡಗಳಿವೆ. ಒಂದು ಶ್ವೇತಂಬರರು ಮತ್ತು ಇನ್ನೊಂದು ದಿಗಂಬರರು. ಶ್ವೇತಂಬರರು ಬಂದ್ಬಿಟ್ಟು ಉತ್ತರ ಭಾರತದಲ್ಲಿ ಹೆಚ್ಚಾಗಿರ್ತಾರೆ. ಅಂದರೆ ನೀವು ನೋಡಿರ್ತೀರ, ರೋಡ್ ಸೈಡಲ್ಲೆಲ್ಲ ಬಿಳಿ ವಸ್ತ್ರಧಾರಿಗಳವರು, ಬಿಳಿ ಬಟ್ಟೆ ಹಾಕ್ಕೊಂಡು ರೋಡ್ ಸೈಡ್ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇವರು ಬಂದ್ಬಿಟ್ಟು ಶ್ವೇತಂಬರರು. ಇವರ ಪ್ರಸಿದ್ಧ ದೇವಾಲಯ ಬಂದ್ಬಿಟ್ಟು ರಾಜಸ್ಥಾನದಲ್ಲಿ ಮೌಂಟ್ ಅಬುನಲ್ಲಿದೆ. ದಿಲ್ವಾರ್ ದೇವಾಲಯ ಮೌಂಟ್ ಅಬುನಲ್ಲಿ ಇರುವಂತಹದ್ದು. ಮತ್ತು ನಮ್ಮ ದಿಗಂಬರರು, ಇನ್ನೊಂದು ಪಂಗಡ ದಿಗಂಬರರು ಬಂದ್ಬಿಟ್ಟು ಇವರು ಬಟ್ಟೆಯನ್ನು ಧರಿಸುವಂತಿಲ್ಲ. ಇವರ ಪ್ರಸಿದ್ಧ ದೇವಾಲಯ ಬಂದ್ಬಿಟ್ಟು ಇಲ್ಲಿ ಶ್ರವಣಬೆಳಗೊಳದಲ್ಲಿ ಇರುವಂತಹದ್ದು. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ಎಂಬುದು ಜೈನರ ವಾಸ್ತುಶಿಲ್ಪ ಕೇಂದ್ರವಾಗಿದೆ. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ಎಂಬುದು ಜೈನರ ಒಂದು ವಾಸ್ತುಶಿಲ್ಪ ಕೇಂದ್ರವಾಗಿದೆ. ವಿಶ್ವವಿಖ್ಯಾತ ಬಾಹುಬಲಿ ಮೂರ್ತಿಯು ಶ್ರವಣಬೆಳಗೊಳದಲ್ಲಿದೆ. ಇಲ್ಲಿ ಈ ಮೂರ್ತಿಗೆ ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಾಭಿಷೇಕ ನಡೆಯುತ್ತೆ. ಎಷ್ಟು ವರ್ಷಗಳಿಗೊಮ್ಮೆ? ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಾಭಿಷೇಕ ನಡೆಯುತ್ತೆ. ಇತ್ತೀಚೆಗೆ ಅಂದರೆ ಇದಕ್ಕಿಂತ ಮುಂಚೆ 2018ರಲ್ಲಿ ಒಮ್ಮೆ ಮಹಾಮಸ್ತಾಭಿಷೇಕ ನಡೆದಿತ್ತು. ಈಗ ನೆಕ್ಸ್ಟ್ ನಡೆಯುವಂತಹದ್ದು ಬಂದ್ಬಿಟ್ಟು 2030ರಲ್ಲಿ ಮಹಾಮಸ್ತಾಭಿಷೇಕ ಮತ್ತೆ ನಡೆಯುತ್ತದೆ. ಇದನ್ನು ನಿರ್ಮಿಸಿದವರು ಬಂದ್ಬಿಟ್ಟು 4ನೇ ರಾಜಮಲ್ಲನ ಕಾಲದಲ್ಲಿ ಚಾವುಂಡರಾಯ ಕಟ್ಟಿಸ್ತಾನೆ. ಇದರ ಶಿಲ್ಪಿ ಬಂದ್ಬಿಟ್ಟು ಅರಿಷ್ಟನೇಮಿ. ಇದರ ಎತ್ತರ ಬಂದ್ಬಿಟ್ಟು 58 ಫೀಟ್ ಇದೆ. 17.6 ಮೀಟರ್ ಉದ್ದ ಇದೆ. ಇದು ಇಲ್ಲಿ ನೋಡಿ, ಬಾಹುಬಲಿ ಮೂರ್ತಿ. ಇದು ಏಕಶಿಲಾ ವಿಗ್ರಹವಾಗಿದೆ. ಇದು ಕೂಡ ಒಂದು ಏಕಶಿಲಾ ವಿಗ್ರಹವಾಗಿದೆ. ಇದು ಬಂದ್ಬಿಟ್ಟು ಯಾವ ಶೈಲಿಯಲ್ಲಿದೆಯಪ್ಪ ಅಂದರೆ ಗಾಂಧಾರ ಶೈಲಿಯಲ್ಲಿದೆ. ಯಾವ ಶೈಲಿ? ಗಾಂಧಾರ ಶೈಲಿಯಲ್ಲಿದೆ. ಇದನ್ನು ಗಾಂಧಾರ ಶೈಲಿಯನ್ನು ನಮ್ಮ ಭಾರತದಲ್ಲಿ ಅಭಿವೃದ್ಧಿಪಡಿಸಿದವರು ಬಂದ್ಬಿಟ್ಟು ಕುಶಾನರು. ಪರಿಚಯಿಸಿದವರು ಕೂಡ ಕುಶಾನರೇ. ಕ್ವಶನ್ ನಂಬರ್ 8. ಪ್ರದೇಶವಾರು ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಪ್ರದೇಶವಾರು ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಆಪ್ಷನ್ ಎ ಆಂಧ್ರ ಪ್ರದೇಶ, ಆಪ್ಷನ್ ಬಿ ಗುಜರಾತ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಕರ್ನಾಟಕ. ಇದಕ್ಕೆ ಉತ್ತರ ಬಂದ್ಬಿಟ್ಟು ರಾಜಸ್ಥಾನ. ನಮ್ಮ ಭಾರತದ ಅತಿ ದೊಡ್ಡ ರಾಜ್ಯ ಬಂದ್ಬಿಟ್ಟು ರಾಜಸ್ಥಾನ. ಭಾರತದ ಅತಿ ಚಿಕ್ಕ ರಾಜ್ಯ ಬಂದ್ಬಿಟ್ಟು ಗೋವಾ. ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಬಂದ್ಬಿಟ್ಟು ಬೆಳಗಾಂ. ಕರ್ನಾಟಕದಲ್ಲಿ ಅತಿ ಚಿಕ್ಕ ಜಿಲ್ಲೆ ಬೆಂಗಳೂರು. ಬೆಂಗಳೂರು ಆಪ್ಷನಲ್ ಕೊಟ್ಟಿಲ್ಲ ಅಂದರೆ ಕೊಡಗು ಆಗಬೇಕಾಗತ್ತೆ. ಭಾರತದಲ್ಲಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಬಂದ್ಬಿಟ್ಟು ಲಡಾಖ್. ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಬಂದ್ಬಿಟ್ಟು ಲಕ್ಷದ್ವೀಪ್. ಲಕ್ಷದ್ವೀಪ್ನ ರಾಜಧಾನಿ ಕವರಟ್ಟಿ ಆಗುತ್ತೆ. ಲಡಾಖ್ನ ರಾಜಧಾನಿ ಲೇಹ್ ಆಗುತ್ತೆ. ರಾಜಸ್ಥಾನದ ರಾಜಧಾನಿ ಜೈಪುರ್ ಆಗುತ್ತೆ. ಗೋವಾದ ರಾಜಧಾನಿ ಪಣಜಿ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 9. ನರೇಂದ್ರನಾಥ ದತ್ತ ಎಂಬುದು ಯಾರ ಮೂಲ ಹೆಸರು? ಇನ್ನೊಮ್ಮೆ ಹೋಗ್ತೇನೆ. ನರೇಂದ್ರನಾಥ ದತ್ತ ಎಂಬುದು ಯಾರ ಮೂಲ ಹೆಸರು? ಆಪ್ಷನ್ ಎ ಸ್ವಾಮಿ ವಿವೇಕಾನಂದ, ಆಪ್ಷನ್ ಬಿ ಈಶ್ವರ್ ಚಂದ್ರ ವಿದ್ಯಾಸಾಗರ್, ಆಪ್ಷನ್ ಸಿ ರವೀಂದ್ರನಾಥ ಟ್ಯಾಗೋರ್, ಆಪ್ಷನ್ ಡಿ ರಾಜಾರಾಮ್ ಮೋಹನ್ ರಾಯ್. ಇದಕ್ಕೆ ಸರಿಯಾದಂಥ ಉತ್ತರ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ಅವರ ಮೂಲ ಹೆಸರು ಬಂದ್ಬಿಟ್ಟು ನರೇಂದ್ರನಾಥ ದತ್ತ. ಇವರ ಜನನ ಬಂದ್ಬಿಟ್ಟು 12 ಜನವರಿ 1863ರಲ್ಲಿ ಕೋಲ್ಕತ್ತಾದಲ್ಲಿ ಜನನ. ಇವರ ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ. ಇವರ ಮೂಲ ಹೆಸರು ಬಂದ್ಬಿಟ್ಟು ನರೇಂದ್ರನಾಥ ದತ್ತ. ಈ ಕ್ವಶನ್ ಆಗಿದ್ದು ಅದೇ.
ಇವರು 1893ರಲ್ಲಿ ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾಷಣ ಮಾಡಿದರು. ಆ ಭಾಷಣದಲ್ಲಿ ಇವರು ಒಂದು ಪ್ರಸಿದ್ಧವಾದಂಥ ಒಂದು ವಾಕ್ಯ ಕೂಡ ಹೇಳಿದ್ದು. ಇದಕ್ಕೆ ಹಣ ಸಹಾಯ ಮಾಡಿದವರು ಬಂದ್ಬಿಟ್ಟು, ಅಂದರೆ ಚಿಕಾಗೋಗೆ ಹೋಗೋದಕ್ಕೆ ಹಣ ಸಹಾಯ ಮಾಡಿದವರು ಬಂದ್ಬಿಟ್ಟು ಮೈಸೂರಿನ ಒಡೆಯರಾದ 10ನೇ ಚಾಮರಾಜ ಒಡೆಯರು. 10ನೇ ಚಾಮರಾಜ ಒಡೆಯರು ಚಿಕಾಗೋದಕ್ಕೆ ಸರ್ವಧರ್ಮ ಸಮ್ಮೇಳನಕ್ಕೆ ವಿವೇಕಾನಂದರು ಹೋಗಲು ಧನ ಸಹಾಯ ಮಾಡಿದವರು. ಪ್ರತಿ ವರ್ಷ ಜನವರಿ 12ರಂದು ರಾಷ್ಟ್ರೀಯ ಯುವಕರ ದಿನಾಚರಣೆ ಆಚರಿಸ್ತಾರೆ. ಯಾರ ನೆನಪಿಗಾಗಿ ಅಂದರೆ ಸ್ವಾಮಿ ವಿವೇಕಾನಂದವರ ಜನ್ಮದಿನದ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 12ರಂದು ರಾಷ್ಟ್ರೀಯ ಯುವಕರ ದಿನಾಚರಣೆಯನ್ನು ಆಚರಿಸುತ್ತಾರೆ. ಕ್ವಶನ್ ನಂಬರ್ 10. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಎಂದು ಯಾರನ್ನು ಕರೆಯಲಾಗುತ್ತದೆ? ಇನ್ನೊಮ್ಮೆ ಓದ್ತೀನಿ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಹರಿಹರ, ಆಪ್ಷನ್ ಬಿ ದೇವರಾಯ, ಆಪ್ಷನ್ ಸಿ ರಾಮಚಂದ್ರರಾಯ, ಆಪ್ಷನ್ ಡಿ ರಾಮರಾಯ. ಇದಕ್ಕೆ ಸರಿಯಾದಂಥ ಉತ್ತರ ಹರಿಹರ. 1336ರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಹರಿಹರ 1 ಮತ್ತು 1ನೇ ಬುಕ್ಕರಾಯರು ಗುರುಗಳಾದ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಸ್ಥಾಪನೆ ಮಾಡಲಾಯಿತು. ಹರಿಹರ ಮತ್ತು ಬುಕ್ಕರಾಯರು ಗುರುಗಳಾದ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಬಂದ್ಬಿಟ್ಟು ಕಿಷ್ಕಿಂದೆ, ಹಳೆ ಹೆಸರು ಕಿಷ್ಕಿಂದೆ, ಈಗ ಬಂದ್ಬಿಟ್ಟು ಹಂಪಿ. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಬಂದ್ಬಿಟ್ಟು ಶ್ರೀಕೃಷ್ಣ ದೇವರಾಯ. ಈ 4 ಸಂತತಿಗಳ ಈ ಸಾಮ್ರಾಜ್ಯನ ಆಳ್ವಿಕೆ ಮಾಡ್ತಾರೆ. ಬಟ್ ಅದರಲ್ಲಿ ಪ್ರಸಿದ್ಧನಾದವನು ಬಂದ್ಬಿಟ್ಟು ಶ್ರೀಕೃಷ್ಣ ದೇವರಾಯ. ವಿಜಯನಗರವನ್ನು ಆಳ್ವಿಕೆ ಮಾಡಿದ ವಂಶಗಳು: ಮೊದಲನೇದು ಸಂಗಮ, ಸಾಳ್ವ, ತುಳುವ, ಅರೆವೀಡು, ಕೊನೆಯದಾಗಿ ಅರೆವೀಡು. ವಿಜಯನಗರ ಅವನತಿಗೆ ಕಾರಣವಾದ ಯುದ್ಧ ಬಂದ್ಬಿಟ್ಟು ತಾಳಿಕೋಟೆ ಕದನ. ತಾಳಿಕೋಟೆ ಕದನಕ್ಕೆ ಇನ್ನೂ 2 ಹೆಸರಿದೆ. ಒಂದು ಬಂದ್ಬಿಟ್ಟು ಬನಹಟ್ಟಿ ಕಾಳಗ, ಇನ್ನೊಂದು ಬಂದ್ಬಿಟ್ಟು ರಕ್ಕಸ ತಂಗಡಿ ಕದನ ಅಂತ ಕೂಡ ಕರೀತಾರೆ. ಇದು 1565ರಲ್ಲಿ ನಡೀತದೆ. ಈ ಕದನದ ನಂತರ ಈ ಕದನದಲ್ಲಿ ಬಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯ ಸೋತು ಹೋಗ್ಬಿಟ್ಟು ಅವನತಿ ಹಾದಿಯನ್ನು ಹಿಡಿತದೆ. ಅನಂತರ ತಿರುಮಲ ರಾಯಲು ಇಲ್ಲಿಂದ ಹಂಪಿಗೆ ಬಂದು ತಮ್ಮ ಸಂಪತ್ತನ್ನು ಎತ್ತುಕೊಂಡು ಆನೆಗಳ ಮೇಲೆ ಹಾಗೆ ಕುದುರೆಗಳ ಮೇಲೆ ಎತ್ಕೊಂಡು ಪೆನುಗೊಂಡಾಗ, ಆಂಧ್ರ ಪ್ರದೇಶದ ಪೆನುಗೊಂಡಾಗೆ ಹೊರಟೋಗ್ತಾನೆ. ಸೊ ಅಲ್ಲಿ ಅರವೀಡು ವಂಶವನ್ನು ಸ್ಥಾಪನೆ ಮಾಡ್ತಾನೆ. ಈ ವಂಶದ ಕೊನೆಯ ಅರಸ ಬಂದ್ಬಿಟ್ಟು 2ನೇ ಶ್ರೀರಂಗ. ಈ ವಂಶದ ಕೊನೆಯ ಅರಸ ಬಂದ್ಬಿಟ್ಟು 2ನೇ ಶ್ರೀರಂಗ. ಇದು ಹಂಪಿನ ಕಲ್ಲಿನ ರಥ ಒಂದು ಫೇಮಸ್. ಇದು ಬಂದ್ಬಿಟ್ಟು ಈಗ ಪ್ರೆಸೆಂಟು 50 ರೂಪೀಸ್ ನೋಟ್, ಅಂದರೆ 50 ರೂಪಾಯಿ ಮುಖಬೆಲೆಯ ನೋಟಿನ ಹಿಂದ್ಗಡೆ ಇರ್ತದೆ. ಇದು ಹಂಪಿನ ಕಲ್ಲಿನ ರಥದ ಚಿತ್ರ ಬಂದ್ಬಿಟ್ಟು 50 ರೂಪೀಸ್ ಹಿಂದ್ಗಡೆ ಇರುವಂತಹದ್ದು. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಗೀತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ದಿ ಚಾನಲ್.